ಮೆಂತ್ಯ ಚಿಕನ್ ಮಾಡುವ ವಿಧಾನ: ಜೀರಿಗೆ 1 ಟೇಬಲ್ ಸ್ಪೂನ್, ಕಾಳು ಮೆಣಸು 1 ಟೇಬಲ್ ಸ್ಪೂನ್, ಮತ್ತು ಕೊತ್ತಂಬರಿ ಬೀಜ 1 ಟೇಬಲ್ ಸ್ಪೂನ್, ಮತ್ತು ಒಣ ಮೆಣಸಿನ್ಕಾಯಿ 2 ಹಾಕ್ಕೊಳ್ಳಿ, ಮತ್ತು ಪುದೀನ ಒಂದು ಹಾಫ್ ಬೌಲಷ್ಟು ಹಾಕ್ಕೊಳ್ಳಿ. ಇವಾಗ ಅದನ್ನೆಲ್ಲ ಫ್ರೈ ಮಾಡ್ಕೊಬೇಕು. ಫುಲ್ಲು ಪ್ಯಾನ್ ಬಿಸಿ ಆದಮೇಲೆ ಜೀರಿಗೆ ಮತ್ತು ಕೊತ್ತಂಬರಿ ಬೀಜವನ್ನು ಹುರಿದುಕೊಳ್ಳಬೇಕು. ನೀಟಾಗಿ ಫ್ರೈ ಮಾಡಬೇಕು, ಫುಲ್ಲು ರೋಸ್ಟ್ ಮಾಡಬೇಕು. ಆಮೇಲೆ ಕಾಳು ಮೆಣಸನ್ನು ಹಾಕೊಳ್ಳೋಣ. ರೋಸ್ಟ್ ಮಾಡಿ ರೋಸ್ಟ್ ಮಾಡಿಬಿಡ್ಬೇಕು, ಫುಲ್ಲು ರೋಸ್ಟ್ ಆಗಬೇಕದು. ಅದಾದಮೇಲೆ ಪುದೀನ ಸೊಪ್ಪು ಹಾಕಬೇಕು. ಸಾರಿ ಒಣಮೆಣ್ಸಿನ್ಕಾಯಿ ಹಾಕಬೇಕು. ಆಮೇಲೆ ಪುದೀನ ಸೊಪ್ಪು ಹಾಕ್ಕೊಳ್ಬೇಕು ಗೈಸ್. ಇಲ್ಲಿ ನೋಡಿ ಗೈಸ್, ಪುದೀನ ಸೊಪ್ಪು ಹಾಕ್ಕೋಬೇಕು. ಪುದೀನ ಅಂದರೆ ಅದು ಗೈಸ್ ಗೊತ್ತಿಲ್ಲ. ಇವಾಗ ಹಾಕೋತಿದ್ದೀನಿ ನೋಡಿ ಗೈಸ್. ಅದು ಗೈಸ್ ಫುಲ್ ರೋಸ್ಟ್ ಆಗಬೇಕು, ಫುಲ್ಲು. ಇಲ್ಲಿ ನೋಡಿ ಗೈಸ್, ಹಾಫ್ ರೋಸ್ಟ್ ಆಯ್ತು. ನಾವು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಫುಲ್ ಅದೇ ಗೈಸ್ ಇದನ್ನು ರೋಸ್ಟ್ ಮಾಡ್ಕೊಬೇಕು ಫುಲ್ಲು. ಒಂದು ಬ್ರೌನಿಷ್ ಕಲರ್ ಬರೋಂಗೆ ಫುಲ್ ಇವಾಗ ಆಗ್ತಿದೆ ನೋಡಿ ಆ ಥರ. ಆಮೇಲೆ ನಾವು ಏನು ತಗೊಳ್ತೀವಿ, ಜಾರ್ ತಗೊಂಡು ಜಾರಲ್ಲಿ ಜಾರ್ಗೆ ಹಾಕ್ತಾ ಇದ್ದೀವಿ. ಇವಾಗ ನೋಡಿ ಗೈಸ್, ಫುಲ್ ರೋಸ್ಟ್ ಆಗಿದೆ ಅದು. ಇವಾಗ ಜಾರ್ಗೆ ಹಾಕ್ಕೊಬೇಕು. ಇವಾಗ ಜಾರ್ಗೆ ನೋಡಿ ಗೈಸ್, ಜಾರ್ಗೆ 1 ಬೌಲಷ್ಟು ಕರ್ಡ್ ಹಾಕ್ಕೊಬೇಕು. 3 ಟೇಬಲ್ ಸ್ಪೂನ್ ಕರ್ಡ್, ಮೊಸರು, 1 ಚಿಟಿಕೆ ಸಾಕು ಗೈಸ್. ಚಿಟಿಕೆಯಷ್ಟು ಅರಿಶಿಣ ಪೌಡರ್, ಟರ್ಮರಿಕ್ ಪೌಡರ್, ಮತ್ತು ಲೆಮನ್ ಹಾಕ್ಕೊಬೇಕು, ನಿಂಬೆ ಹಣ್ಣಿನ ರಸ. ಲೆಮನ್ ಹಾಕ್ಕೊಂಡು ಗೈಸ್ ಹಂಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ಮತ್ತು 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಬೇಕು. ನೋಡಿ ಗೈಸ್, ಫೈನ್ ಪೇಸ್ಟ್ ಆಯಿತು. ಪೌಡರ್ ಅಂದ್ಬಿಟ್ಟೆ ಸರ್ ಪೇಸ್ಟ್. ಇವಾಗ ಚಿಕನ್ ತಗೊಳ್ಳೋಣ. ಚಿಕನ್ ತಗೊಂಡು ಆ ಚಿಕನಿಗೆ ನಾವು ಪೇಸ್ಟ್ ಮಾಡಿರ್ತೀವಲ್ಲ ಅದು ಫುಲ್ ಹಾಕ್ಕೊಬೇಕು. ಗೈಸ್ ನೋಡಿ ಫುಲ್ಲು ನೋಡಿ ಗೈಸ್, ಫುಲ್ಲು ಮ್ಯಾರಿನೇಟ್ ಮಾಡಬೇಕು. ಫುಲ್ ಕಲಿಸ್ಬಿಟ್ಟು ಗೈಸ್ ಫುಲ್ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಬೇಕು. ಒಂದು 5-4 ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು. ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನಿಗೆ ಆಯಿಲ್ ಹಾಕ್ಕೊಳ್ಳೋಣ ಗೈಸ್. ಒಂದು 2-3 ಮಿನಿಟ್ಸು ಬಿಸಿ ಆಗಬೇಕು ಆಯಿಲು. ಹಾಟ್ ನೋಡಿ ಗೈಸ್, ಫುಲ್ ಬಿಸಿ ಆಗಾದ್ಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರ್ತೀವಲ್ಲ ಗೈಸ್, ಅದಾಗಬೇಕು. ನೋಡಿ ಗೈಸ್, ಅದು ಫುಲ್ ಚಿಕನ್ ಹಾಕಬೇಕು. ಫುಲ್ ಚಿಕನ್ ಹಾಕಾದ್ಮೇಲೆ ಗೈಸ್ ರೋಸ್ಟ್ ಮಾಡಬೇಕು. ಅದು ಫುಲ್ಲು ಕ್ರಿಸ್ಪಿಯಾಗಿ ಬರಬೇಕು. ನೋಡಿ ಗೈಸ್ ಹೆಂಗೆ ಅದು ಕ್ರಿಸ್ಪಿ ಒಂದು ಸೈಡ್ ರೋಸ್ಟ್ ಆಗಿದೆ ಗೈಸ್. ಇನ್ನೊಂದು ಕಡೆ ನಾವು ರೊಟೇಟ್ ಮಾಡಿ ಗೈಸ್ ಇನ್ನೊಂದು ಕಡೆ ನೋಡಿ ಅದನ್ನ ಎತ್ತಾಕಬೇಕು ಫುಲ್ಲು. ಹಾಗೆ ಒಂದು ಕಡೆ ರೋಸ್ಟ್ ಆಗಿ ಇನ್ನೊಂದು ಕಡೆ ರೋಸ್ಟ್ ಮಾಡ್ಬೇಕು ಫುಲ್ಲು. ಸಾರಿ ಗೈಸ್, ಕರೆಂಟ್ ಹೋಗ್ಬಿಡ್ತು.
ನೋಡಿ ಗೈಸ್ ಹೆಂಗಿದೆ, ಫುಲ್ ರೋಸ್ಟ್ ಆಗ್ತಿದೆ. ರೋಸ್ಟ್ ಆದ್ಮೇಲೆ ತಿನ್ನೋ ಸತಿ ನಾವು ಆಗಾಗ ತಿರ್ಸ್ಕೊತಾ ಇರಬೇಕು ಗೈಸ್, ಎತ್ತಾಕೊಂತ ಇರಬೇಕು, ರೋಸ್ಟ್ ಮಾಡ್ತಾ ಇರಬೇಕು. ಫುಲ್ ರೋಸ್ಟ್ ಮಾಡ್ತಾ ಮಾಡ್ತಾ ಅದು ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇಲ್ಲಿ ನೋಡಿ ಗೈಸ್ ಹೆಂಗಾಗಿದೆ, ಫುಲ್ ರೋಸ್ಟ್ ಆಗೋಗ್ಬಿಟ್ಟಿದೆ. ಇದೆ ಗೈಸ್ ಪುದೀನ ಚಿಕನ್. ಬೇಗ ಹೋಗಿ ಲೈಕ್, ಶೇರ್, ಕಮೆಂಟ್ ಮಾಡಿಬಿಡಿ ಗೈಸ್, ಪ್ಲೀಸ್ ಗೈಸ್.